ಇವತ್ತು ನಾನು ನಮ್ಮ ಹುಡ್ಗಿನ್ ನೋಡಕ್ ಹೋಗ್ತಾ ಇದ್ದೀನಿ. ರೀಸೆಂಟ್ ಆಗಿ ಅವಳನ್ನ ನೋಡಿದ್ದೆ, ಯಾಕಂದ್ರೆ ತುಂಬಾ ವರ್ಷದಿಂದ ಅವಳನ್ನ ನೋಡಿರ್ಲಿಲ್ಲ. ಬಟ್ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಸೊ ಡೈಲಿ ಅವಳು ಕಾಲ್ ಮಾಡೋದು, ಅವಳ ಜೊತೆ ಮಾತಾಡೋದು, ಈ ತರ ಎಲ್ಲ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅವಳನ್ನ ನೋಡ್ದಲ್ಲೇ ನಂಗೆ ಇರಕ್ ಆಗಲ್ಲ, ಆ ತರ ಆಗ್ಬಿಟ್ಟೈತಿ ಈಗ. ಸೊ ಇವಾಗ ನಾನು ಹೋಗ್ಬಿಟ್ಟು ಅವಳು ಗಿಫ್ಟ್ ಕೊಡೋದಷ್ಟೇ. ಎಲ್ಲೋ ನಮಸ್ಕಾರ ಎಲ್ರಿಗೂ. ಇವತ್ತೇನಪ್ಪ ವಿಶೇಷ ಅಂದ್ರೆ, ಇವತ್ತು ನಾನು ನಮ್ಮ ಹುಡ್ಗಿನ್ ನೋಡಕ್ ಹೋಗ್ತಾ ಇದ್ದೀನಿ. ಅಂದ್ರೆ ನಮ್ಮ ಹುಡ್ಗಿ ಅಂದ್ರೆ ನಮ್ಮ ಅಕ್ಕನ ಮಗಳು. ಅವಳೇ ನನ್ಗೆಲ್ಲ ಆಕ್ಚುಲಿ ರೀಸೆಂಟ್ ಆಗಿ ಹುಟ್ಟಿರೋಳು. ಅವಳ ನಾಮಕರಣ ಐತೆ. ಸೊ ಅವಳನ್ನ ನೋಡಕ್ ಹೋಗ್ತಾ ಇದೀನಿ. ಸೊ ಇವತ್ತು ಪೂರ್ತಿಯಾಗಿ ದಿನ ಮಸ್ತಾಗಿರತ್ ಅನ್ಕೋತೀನಿ ನಂಗಂತೂ. ಯಾಕಂದ್ರೆ ಅವಳನ್ನ ನಾನಂದ್ರೆ ರೀಸೆಂಟ್ ಆಗಿ ಅವಳನ್ನ ನೋಡಿದ್ದೆ, ಯಾಕಂದ್ರೆ ತುಂಬಾ ವರ್ಷದಿಂದ ಅವಳನ್ನ ನೋಡಿರ್ಲಿಲ್ಲ. ಬಟ್ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ. ಅದು ಚಿಕ್ಕ ಪಾಪಚ್ಚಿನ, ಅದಕ್ಕೋಸ್ಕರ. ಸೊ ಡೈಲಿ ಅವಳು ಕಾಲ್ ಮಾಡೋದು, ಅವಳ ಜೊತೆ ಮಾತಾಡೋದು, ಈ ತರ ಎಲ್ಲ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅವಳನ್ನ ನೋಡ್ದಲ್ಲೇ ನಂಗೆ ಇರಕ್ ಆಗಲ್ಲ, ಆ ತರ ಆಗ್ಬಿಟ್ಟೈತಿ ಈಗ. ಸೊ ಅವಳ ನಾಮಕರಣ ಇದೆ, ಆ ನಾಮಕರಣಕ್ಕೆ ಹೋಗ್ಬೇಕು. ಸೊ ಇಲ್ಲಿಂದ ಬನಶಂಕರಿ ಸೆಕೆಂಡ್ ಸ್ಟೇಜ್ ಹೋಗ್ಬೇಕು. ಸೊ ಇಲ್ಲಿಂದ ಹೊರಟ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ಏನೇನ್ ಮಾಡ್ತೀನಿ ಇವತ್ತು ಅಂತ. ಸೊ ಅಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ಯಾಮಿಲೀಸೇ ಬರ್ತಾರೆ ಇವತ್ತು. ಸೊ ತೋರಿಸ್ತೀನಿ ಏನೇನ್ ಮಾಡ್ತೀನಿ ನೆಕ್ಸ್ಟ್ ಹೋಗ್ಬಿಟ್ಟು ಅಂತ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರು ಇನ್ನ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಿಂದಾನೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನ್ ಹೇಳು, ಬಿಸಿಲು ಮಾತ್ರ ಹೆವಿ ಐತೆ ಗುರು ಹೊರಗಡೆ. ಏನ್ ಬಿಸಿಲಿದೆ ಗೊತ್ತಾ, ಸೀರಿಯಸ್ಲಿ ನೋಡ್ತಾ ಇದ್ರೆ ಹೊರಗೆ ಹೋಗಕ್ಕೆ ಬೇಜಾರ್ ಅನ್ಸುತ್ತೆ. ಬಟ್ ಹೋಗ್ಬೇಕಷ್ಟೇ ಈಗ. ನನ್ ಫ್ರೆಂಡು ಅವ್ನ್ ಗಾಡಿನ ತರಕ್ ಹೋಗಿದ್ದಾನೆ. ಅವ್ನ್ ಗಾಡಿಲೇ ಹೋಗೋದು ಇವತ್ತು. ಅದಕ್ಕೋಸ್ಕರ ಗಾಡಿ ತರಕ್ ಹೇಳಿದ್ದೀನಿ. ಸೊ ಇವಾಗ ನಾನು ಗಾಡಿಲಿ ಹೋಗ್ಬೇಕು, ಯಾಕಂದ್ರೆ ಬಸ್ಸಲ್ಲೆಲ್ಲ ಹೋದ್ರೆ ಟೈಮ್ ಹಿಡಿಯುತ್ತೆ, ಬೇಗ ಹೋಗಕ್ ಆಗಲ್ಲ. ಅದಕ್ಕೋಸ್ಕರ ಗಾಡಿ ಎಲ್ಲಿ ನಿಲ್ಸೋನೆ, ಇದೇ ಗಾಡಿಲೇ ಹೋಗೋದು ಇವತ್ತು. ಹೆಲ್ಮೆಟ್ ಕೊಡು. ದೊಡ್ಡದಿಲ್ಲ ನಡೆಯುತ್ತೆ ಬಿಡು, ಓಡಿಸ್ಬಿಡು ನೀಟಾಗಿ ಹಂಗೆ ಗಾಡಿ ಮಗ. ಇಲ್ಲ ಗಾಡಿ ಹೊಡ್ತಾ ಇದ್ದೀನಿ ಗುರು. ಬಟ್ ಹೋಗ್ಬೇಕಾದ್ರೆ ಟ್ರಾಫಿಕ್ ಅಂತೂ ಹೆವಿ ಐತೆ ಇನ್ನ ಮುಂದ್ಗಡೆ. ಈಗೇನೋ ಇದು ಪರವಾಗಿಲ್ಲ, ಕಮ್ಮಿ ಐತಿ ಇಲ್ಲಿ ಆಲ್ಮೋಸ್ಟ್. ಹೋಗ್ತಾ ಇನ್ನ ಟ್ರಾಫಿಕ್ ಇರುತ್ತಪ್ಪ. ಈ ಟ್ರಾಫಿಕ್ ಅಲ್ಲಿ ಹೋಗೋದೇ ಒಂದ್ ಬೇಜಾರು ಗುರು. ಹೇಳ್ದೆ ಟ್ರಾಫಿಕ್ ಇರುತ್ತೆ ಅಂತ ಅಪ್ಪ, ಆದ್ರೆ ಹೆವಿ ಟ್ರಾಫಿಕ್ ಇದೆ ಈ ಕಡೆ ಎಲ್ಲ ಆಲ್ಮೋಸ್ಟ್. ಆಗಿದೆ ಅಂದ್ರೆ ನಮ್ಮ ಅಕ್ಕನ ಮಗಳಿಗೆ ಏನು ಗಿಫ್ಟ್ ತಗೊಂಡಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ ಅಂದ್ರೆ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಸೊ ಅವಳಿಗೆ ಏನ್ ಇಷ್ಟ ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಸಿಲ್ವರ್ ಚೈನ್ ಕೊಡಿಸ್ಬೇಕು ಅನ್ಕೊಂಡಿದೀನಿ ಈ ಸಲ. ಸೊ ಅದಕ್ಕೋಸ್ಕರ ಅಂಗಡಿ ಹತ್ರ ಬಂದಿದ್ದೀನಿ, ಜ್ಯುವೆಲರ್ಸ್ ಹತ್ರ. ಸೊ ಸಿಲ್ವರ್ ಚೈನ್ ತಗೊಂಡು ಮತ್ತೆ ಹೋಗೋಣ ಅಲ್ಲಿಗೆ. ಬನ್ನಿ ಹೋಗೋಣ. ಬಂದಿದ್ದೀವಿ ಈಗ ಆಲ್ಮೋಸ್ಟ್ ಚೈನ್ ತಗೊಳಕ್ಕೆ. ಸೊ ಅವಳಿಗೆ ಚೈನ್ ತಗೊಂಡು, ಚೈನ್ ಅವಳಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಚಿಕ್ಕ ಹುಡುಗಿ. ನಮ್ಮ ಅಕ್ಕನಿಗೆ ಇಷ್ಟ ಆದ್ರೆ ಅವ್ಳಿಗೆ ಇಷ್ಟ ಆದಂಗೆ. ಅದಕ್ಕೋಸ್ಕರ ತಗೊಂಡು ಮತ್ತೆ ಇಲ್ಲಿಂದ ಅಲ್ಲಿ ಹೊರಡ್ಬೇಕು. ಅವರು ಫಸ್ಟ್ ಫ್ಲೋರ್ ಅಲ್ಲಿ ಸಿಗುತ್ತೆ ಅಂದ್ರು, ಅದಕ್ಕೋಸ್ಕರ ಫಸ್ಟ್ ಫ್ಲೋರ್ ಹೋಗ್ತಾ ಇದೀನಿ. ನೋಡೋಣ ಯಾವ ತರ ಡಿಸೈನ್ ನೋಡ್ತೀನಿ, ಇನ್ನ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ತಗೋಬೇಕು ಅವಳಿಗೊಂದು ಸಿಲ್ವರ್ ಚೈನ್ ತಗೋತಿದ್ದೇನೆ ಅವಳಿಗೆ. ಸೊ ಅವಳಿಗೆ ಇಷ್ಟ ಆಗುತ್ತೆ ಅನ್ಕೋತೀನಿ, ಅವ್ರ ಅಮ್ಮಂಗಂತೂ ಪಕ್ಕ ಇಷ್ಟ ಆಗುತ್ತೆ ಅನ್ಕೋತೀನಿ. ಒಂದು ಚೈನು, ಇದಕ್ಕೆ ಲಾಕೆಟ್ ತಗೋತಾ ಇದ್ದೀನಿ. ಸೊ ಇನ್ನ ಇದು ಬೇಡ ಅನ್ನಿಸ್ತೈತೆ. ಸೊ ಇದೊಂದಿರ್ಲಿ, ಇದಕ್ಕೆ ಹಂಗೆ ಲಾಕೆಟ್ ತೋರಿಸ್ಬಿಡಿ. ಲಾಕೆಟ್ ಇತ್ತು, ಲಾಕೆಟ್ ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆಯೋ ಗೊತ್ತಿಲ್ಲ. ಡಿವೈಡ್ ತಗೋತಾ ಇದೀನಿ, ಇವೆರಡರಲ್ಲಿ ಯಾವ್ದಾದ್ರು ಒಂದು. ಹಂಗೆ ದೇವ್ರದ್ದು ತೋರಿಸ್ಬಿಡಿ ಒಂದ್ಸಲ. ತಗೊಂಡಿದ್ದೀನಿ ಗಣೇಶ್ ಒಂದು. ಓಕೆ, ಇದು ತಗೊಂಡಿದ್ದೀನಿ ಸಿಲ್ವರ್ ಗಣೇಶ್ ಒಂದು. ಸೆಲೆಕ್ಟ್ ಮಾಡಿದ್ದಾಯ್ತು. ಅದು ಗಿಫ್ಟ್ ನ ಸಿಲ್ವರ್ ಚೈನ್, ಅದ್ರ ಜೊತೆಗೆ ಗಣೇಶ ಬ್ರಾಸ್ಲೆಟ್. ಮತ್ತೆ ಈಗ ಅದನ್ನ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದೀನಿ. ಆಲ್ಮೋಸ್ಟ್ ಗಿಫ್ಟ್ ಪ್ಯಾಕ್ ಆದ್ರೆ ಅದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದೀನಿ. 4K ಆಗುತ್ತೆ ನೋಡ್ಬೇಕು, ನೋಡ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ. ಪರವಾಗಿಲ್ಲ, ಚೆನ್ನಾಗಿ ಒಳ್ಳೆ ರೇಟ್ಗೆ ಸಿಕ್ಕಿದೆ. ಬಿಲ್ಲಿಂಗ್ ಹಾಕಿಸ್ಕೊಂಡು ಹೊರಡ್ತಾ ಇರೋದ ಈಗ ಅವಳ ಹತ್ರ. ಚೆನ್ನಾಗಿ ಒಳ್ಳೆ ರೇಟ್ಗೆ ಸಿಕ್ತು, ಪರವಾಗಿಲ್ಲ. ಕರೆಕ್ಟ್ ಆಗಿ 4K ಆಯ್ತು ನಾನು ಅಂದ್ಕೊಂಡಂಗೆ. ಏನ್ ಮಾಡಕ್ಕಾಗಲ್ಲ, ಅವಳಿಗೋಸ್ಕರ ಹೋಗೋಣ ಬನ್ನಿ. ಹೊರಡ್ತಾ ಇದ್ದೀನಿ ಈಗ. ಅವಳ ಹತ್ರ ಆಲ್ರೆಡಿ ನಾಮಕರಣ ಎಲ್ಲ ಮುಗಿಸ್ಬಿಟ್ಟಿದಾರೆ ಅವರು. ಸೊ ಇವಾಗ ನಾನು ಹೋಗ್ಬಿಟ್ಟು ಅವಳು ಗಿಫ್ಟ್ ಕೊಡೋದಷ್ಟೇ, ಇನ್ನೇನಿಲ್ಲ. ಚಿಕ್ಕ ಪಾಪಚ್ಚಿ ಅವಳು. ನನ್ಗೆ ಏನೋ ಗೊತ್ತಿಲ್ಲ, ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ ಅವಳ ಮೇಲೆ. ಅದಕ್ಕೋಸ್ಕರ ಅವಳಿಗೆ ಗಿಫ್ಟ್ ತಗೊಂಡಿದ್ದೀನಿ ಈಗ. ಸೊ ಒಳಗ್ ಹೋಗೋಣ. ಎಲ್ರೂ ರಿಯಾಕ್ಷನ್ ಹೇಗಿರುತ್ತೆ ನಂಗೆ ಗಿಫ್ಟ್ ಕೊಡೋದಕ್ಕೆ ನೋಡ್ಬೇಕು. ಇಲ್ಲೇ ಇರೋದು ಪಾಪು ನಾಮಕರಣ. ನೀ ಆಲ್ರೆಡಿ ಎಲ್ಲ ಫಂಕ್ಷನ್ ಮುಗ್ದೋಗ್ಬಿಟ್ಟೈತೆ, ಆ ಟೈಮಲ್ಲಿ ಬಂದ್ಬಿಟ್ಟಿದ್ದೀನಿ ನಾನು. ಸೊ ಎಲ್ಲ ಫೋಟೋ ಹೊಡಿಸ್ಕೊತಾರ ಅವರು.
ಸೊ ಫೋಟೋ ತೋರಿಸ್ತೀನಿ ತಡಿ ಹೆಂಗ್ ಓಡಿಸ್ಕೋತವ್ರೆ ಅಂತ. ಮಸ್ತ್ ಆಗಿದೆ ಆದ್ರೆ ಪಾಪ ಕ್ಯೂಟ್ ಆಗಿ. ಓ ಮಲ್ಗಿದ್ದಾಳ ಅವಳು ಕ್ಯೂಟ್ ಆಗಿ. ನೋಡ್ರಿ ಇವಳೆ ನಮ್ಮ ಹುಡ್ಗಿ, ಹೇಳ್ತಾ ಇದ್ನಲ್ಲ ಬೆಳಗ್ಗೆಯಿಂದ ಇವಳೆ ಎಷ್ಟ್ ಕ್ಯೂಟ್ ಆಗಿ ಮಲ್ಗಿದ್ದಾಳೆ. ಚಿನಿ ಓಯ್ ಬಿಡಲಿ ಮಕ್ಕಳು ಸಕ್ಕಸ್ ಮಾಡ್ಸಿ ಇಟ್ಕೊಡಲು ಅವಾಗಿಲ್ಲ. ಅಯ್ಯೋ ಅವಳು ಮಲ್ಗಿರೋದ್ ನೋಡು ಪಾಪಚ್ಚಿ. ನಿಂತ್ಕೊಂಡಿದೀನಿ, ಅವಳಲ್ಲಿ ಫೋಟೋ ಹೊಡಸ್ಕೋತವಳ. ಸೊ ಕೊಡ್ಬೇಕು ಅವಳಿಗೆ, ಅದಕ್ಕೋಸ್ಕರ ಅವರು ಪೂರ್ತಿ ಟಯರ್ಡ್ ಆಗ್ಬಿಟ್ಟವ್ರೆ.